ಸರ್, ಇನ್ನು ಪ್ರಮುಖವಾಗಿ ದರ್ಶನ್ ಅವರ ಫ್ಯಾನ್ಸ್ಗಳ ಒಂದು ಸೈಕಿ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ಆರೋಪಿ ಸ್ಥಾನದಲ್ಲಿ ಇದ್ದಾರಷ್ಟೇ, ಅವರು ಇನ್ನೂ ತಪ್ಪಿತಸ್ಥರಾಗಿಲ್ಲ ಅನ್ನುವಂತಹ ವಾದವನ್ನು ಅವರು ಮಂಡಿಸ್ತಾರೆ. ಬೇಸಿಕಲಿ ಈಗ ಏನೂ ತಪ್ಪು ಮಾಡಿಲ್ಲ ಅಂತಂದ್ರೆ ಇಂತಹ ಒಬ್ಬ ಪ್ರಭಾವಿ ವ್ಯಕ್ತಿಯನ್ನ ಈ ರೀತಿ ಜಸ್ಟ್ ಆರೋಪಿಯಾಗಿ ಕೂರಿಸೋದು ಕೂಡ ಕಷ್ಟ ಅಲ್ಲ. ಆ್ಯಕ್ಚುಲಿ ಸಮಥಿಂಗ್ ಏನೋ ಸಬ್ಸ್ಟ್ಯಾನ್ಷಿಯಲ್ ಸಿಕ್ಕಿರೋದಕ್ಕೇ ಅವರನ್ನು ಈ ರೀತಿ ಯಾಕಂದರೆ ಪೊಲೀಸ್ ಕಸ್ಟಡಿಗೆ ತಗೊಂಡಿರುವಂಥದ್ದು. ಅದು ಎರಡೆರಡು ಸಲ ಆ್ಯಕ್ಚುಲಿ. ಫಸ್ಟ್ ಟೈಮ್ ಒಂದು 6 ದಿನಕ್ಕೆ ಕೇಳಿದ್ರು, ನೆಕ್ಸ್ಟ್ 5ನೇ ದಿನಕ್ಕೇ ಮತ್ತೊಂದು ಸಲ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಎದುರುಗಡೆ ಅವರನ್ನು ಪ್ರೊಡ್ಯೂಸ್ ಮಾಡಿ ಮತ್ತೆ ಇನ್ನು 6 ದಿನಗಳು ಆ್ಯಕ್ಚುಲಿ ತಗೊಂಡಿರುವಂಥದ್ದು, 5 ದಿನಗಳು. ಸೊ ಏನೂ ಮಾಡ್ದೇನೆ ಈ ರೀತಿಯ ಆರೋಪಿ ಸ್ಥಾನದಲ್ಲಿ ಅದು A2 ಅಲ್ಲಿ ಕೂರಿಸಲಿಕ್ಕೆ ಸಾಧ್ಯ ಇದೆಯಾ? ದರ್ಶನ್ ಅವರ ಫ್ಯಾನ್ಸ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇದ್ರ ಬಗ್ಗೆ ಅಂತ? ಮೊದಲನೇದಾಗಿ ಈ ಫ್ಯಾನ್ಸು ಬಾಡಿಗೆ ಫ್ಯಾನ್ಸು. ಮೊದಲನೇದಾಗಿ ಅವರ ಆ್ಯಕ್ಟಿಂಗಿಗೆ, ಅವರ ಫೈಟಿಂಗ್ ಸ್ಕಿಲ್ಸ್ಗೋ, ಅವರ ಡೈಲಾಗ್ ಡೆಲಿವರಿಗೆ ಫ್ಯಾನ್ಸು ಕಮ್ಮಿ. ಈ ಎಲ್ಲ ಯಾರು ಬೊಬ್ಬೆ ಹಾಕ್ತಾ ಇದ್ದಾರೆ, ಯಾರು ಗಲಾಟೆ ಮಾಡ್ತಾ ಇದ್ದಾರೆ, ಯಾರು ಅವರನ್ನು ಸಮರ್ಥನೆ ಮಾಡ್ಕೊತಾ ಇದ್ದಾರೆ, ಅವರೆಲ್ಲ ಪೇಡ್ ಫ್ಯಾನ್ಸ್. ಯಾರು 2 ಹೊತ್ತು ಅನ್ನ ಊಟ ಮಾಡ್ತಾರೆ, ಯಾರು ವಿದ್ಯಾವಂತರಾಗಿದ್ದಾರೆ, ಯಾರು ಮನುಷ್ಯ ಧರ್ಮಕ್ಕೆ ಹುಟ್ಟಿದಾರಲ್ಲ, ಅವರು ಯಾರೂ ಆತನನ್ನು ಸಪೋರ್ಟ್ ಮಾಡೋದಿಲ್ಲ. ಯಾಕೆ ಅಂದರೆ 2011ರಲ್ಲೇ ನೀವು ಆ ಹೆಣ್ಣಿಗೆ ಹೊಡೆದಿರೋದನ್ನು ನೋಡಿದ್ದೀರಾ, ಸ್ತ್ರೀ ವಿರೋಧಿ ನೋಡಿದ್ದೀರಾ. ನಿಮ್ಮ ಅಕ್ಕ ತಂಗಿಗೆ ಹೊಡೆದ್ರೇ ನಮಗೆ ನೋವಾಗುವಂಥವ್ರು. ನಿಮಗೆ ಅಷ್ಟು ಕಲ್ಲು ಮನಸ್ಸಿದೆ ಅಂದರೆ, ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಟೀಮ್ಸ್. ಈ ಫ್ಯಾನಿನ ಸೈಕೆ ನನಗೆ ಅರ್ಥ ಮಾಡ್ಕೋಬೇಕು ಅಂದರೆ, 60 ವರ್ಷ ಕಾಂಗ್ರೆಸ್ ಗುಲಾಮರಾಗಿ ಬದುಕಿದ್ರಲ್ಲ, ಅವರನ್ನು ಚೇಂಜ್ ಮಾಡೋಕ್ಕೆ ನಾವು ಎಷ್ಟು ಕಷ್ಟಪಟ್ಟಿವಲ್ಲ, ಹಾಗೆ ಈ ಒಂದು ಪೇಡ್ ಗುಲಾಮರಿದ್ದಾರಲ್ಲ, ಈ ಏನು ದರ್ಶನ್ ಫ್ಯಾನ್ಸು, ಅವ್ರನ್ನ ಚೇಂಜ್ ಮಾಡೋದು ತುಂಬ ಕಷ್ಟ ಇದೆ. ಕ್ರಮೇಣ ಅದೆಲ್ಲ ಕಮ್ಮಿ ಆಗುತ್ತೆ. ಯಾವಾಗ ದರ್ಶನನ್ನ ಎಕ್ಸ್ಪೋಸೇ ಜಾಸ್ತಿ ಆಗುತ್ತೋ, ಅವರ ಕರ್ಮಕಾಂಡ ಜಾಸ್ತಿ ಆಗುತ್ತೋ, ಅವರೇ ವಾಲಂಟ್ರಿಯಾಗಿ ನಾನು ಯಾರ ಜೊತೆ ನಾನು ಅವರನ್ನು ಆರಾಧನೆ ಮಾಡ್ತಾ ಇದ್ದೆ. ನಾನು ಹೇಳೋದು ಒಂದೇ, ನೀವು ಕ್ವಾಲಿಟೀಸ್ ಫ್ಯಾನ್ ಆಗಿ ಕ್ವಾಲಿಟೀಸನ್ನು ನೀವು ಪಿಕ್ಚರಿಗೋಸ್ಕರ ನೀವು ಫ್ಯಾನ್ ಆಗಿದ್ದರೆ ನಾನು ನಿಮಗೆ ಅವರನ್ನು ಮಾಫ್ ಮಾಡ್ಬೋದು. ಅವರ ಅಂತರಂಗ ಮತ್ತು ಬಹಿರಂಗಕ್ಕೆ ಎರಡಕ್ಕೂ ನೀವು ಫ್ಯಾನ್ ಆಗಿದ್ದೀರಾ ಅಂದರೆ ನಿಮ್ಮಲ್ಲೇ ಏನೋ ಒಂದು ಪ್ರಾಬ್ಲಮ್ ಇದೆ, ನಿಮ್ಮ ಥಿಂಕಿಂಗಲ್ಲೇ ಏನೋ ಪ್ರಾಬ್ಲಮ್ ಇದೆ. ನಿಮಗೇನು ಅಂದ್ಕೊಂಡ್ಬಿಟ್ಟಿದ್ದೀರಾ, ಈಗ ಆಚೆ ಬರ್ತಾರೆ ಬಂದ್ಬಿಟ್ಟು ನೋಡ್ಕೊಂಡ್ಬಿಡ್ತಾರೆ ಅನ್ನೋದನ್ನು ನನಗೆ ಕಮೆಂಟ್ ಹಾಕ್ತಾ ಇದ್ದೀರಾ. ನೀನು ಏನು ಮಾತಾಡ್ತಾ ಇದೆಯಾ, 6 ತಿಂಗಳ ಆಮೇಲೆ ನೀನು ನೋಡ್ಕೊತೀನಿ, ನಿಂಗೂ ಶೆಡ್ ತೋರಿಸ್ತೀನಿ ಅನ್ನೋದನ್ನು ಕಮೆಂಟ್ ಮಾಡ್ತಾ ಇದ್ದೀರಾ. ನೀವೆಲ್ಲ ನೀವು ಏನೇನು ಕಮೆಂಟ್ ಮಾಡ್ತಾ ಇದ್ದೀರನ್ನ ನಾನು ಇದೆಲ್ಲ ಪೊಲೀಸರ ಗಮನಕ್ಕೂ ತಂದಿದ್ದೀನಿ. ಯಾಕಂದರೆ ನಿಮ್ಮ ಒಂದು ಮನಸ್ಥಿತಿ ಇದೆಯಲ್ಲ, ನಾನು ಹಾಕಿರೋ ಪೋಸ್ಟಿಗೆ, ದರ್ಶನ್ ಅವರ ವಿಕೃತ ಮನಸ್ಸಿಗೆ ನಾನು ಬರೆದಿರ್ತಕ್ಕಂಥ ಪೋಸ್ಟಿಗೆ ನೀವು ಬರ್ದಿರಲ್ಲ, ನಿನಗೂ ಶೆಡ್ ರುಚಿ ತೋರಿಸಿ ಬರಿತಿರಲ್ಲ. ನಿಮ್ಮನ್ನೂ ನಾವು ಕರ್ಕೊಂಡು ಹೋಗ್ತೀವಿ, ನಿಮಗೂ ರುಚಿ ತೋರಿಸ್ತೀವಿ, ಅಣ್ಣ ಬರಲಿ ನೋಡ್ಕೊತೀವಿ ಅನ್ನೋದು ಈ ರೌಡಿಸಮ್ ಮಾತಿದೆಯಲ್ಲ, ಈ ಮಾತಿಗೆ ಟಕ್ಕರ್ ಕೊಡಲಿಕ್ಕೆ ನಿಮ್ಮೆಲ್ಲೂ ನಿಗಾ ಇಟ್ಟಿದ್ದೀವಿ. ನೀವು ಒಂದು ಪುಡಿ ರೌಡಿನೇ, ನೀವು ಸಮರ್ಥನೆ ಮಾಡಿಕೊಂಡ್ರೆ ಇದಕ್ಕೂ ನೀವು ಅದಕ್ಕೆ ಸ್ಪಂದಿಸ್ತಾ ಇದ್ದೀರಂದರೆ ನೀವು ರೌಡಿನೇ. ನಿಮ್ಮ ಮೌನ ಮತ್ತು ನಿಮ್ಮ ಸಮರ್ಥನೆ, ನೀವು ದುಷ್ಟಶಕ್ತಿಗೆ ಸಾಥ್ ಕೊಡ್ತಾ ಇದ್ದೀರಂತ ಫ್ಯಾನ್ಸ್ಗೆ ಹೇಳ್ತೀನಿ ನಾನು.